ಹಾಯ್ ಹಲೋ ನಮಸ್ತೆ. ನೀಟ್ ಸಾಫ್ ಚಿಲ್ಡ್ರನ್ಗೆ ಸ್ವಾಗತ. ನಲ್ಮೆಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳೇ, ತಾವೆಲ್ಲರೂ ಕೂಡ ಈಗ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಭರ್ಜರಿ ತಯಾರಿಯನ್ನೇ ನಡೆಸಿದ್ದೀರಿ ಅಂತ ಭಾವಿಸ್ತಾ, ಸ್ನೇಹಿತರೆ, ಈ ಒಂದು ಪರೀಕ್ಷೆಯಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಈ ವಿಚಾರ ನಿಮಗೆ ತಿಳಿದೇ ಇದ್ದು, ಪೇಪರ್ 1ಗೆ ಸಂಬಂಧಪಟ್ಟಂತೆ ಜನರಲ್ ನಾಲೆಡ್ಜ್ ಇನ್ನಿತರೆ ವಿಚಾರಗಳನ್ನು ನೀವು ಅಧ್ಯಯನ ಮಾಡಬೇಕಾಗಿರುತ್ತೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಮೆಥಡಾಲಜಿ ತಗೊಂಡಿರ್ತೀರಿ ಆ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ಅದರಲ್ಲಿ KH ಮೆಥಡ್ ಮತ್ತು EH ಮೆಥಡ್ ಯಾರ್ದೆಲ್ಲ ಇರುತ್ತೆ, ಅವರು ಸಮಾಜ ಪಾಠಗಳು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಪಾಠಗಳನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ. ಇನ್ನು ಪೇಪರ್ 3 ಕಂಪಲ್ಸರಿ ಕನ್ನಡ ಭಾಷೆದ್ದಾಗಿರುತ್ತೆ. ಇನ್ನು ಈ ಒಂದು ಪೇಪರ್ 2 ಯಾರೆಲ್ಲ KH ಮೆಥಡ್ ಮತ್ತು EH ಮೆಥಡ್ ಅನ್ನು ತಗೊಂಡಿರ್ತಾರೆ ಅವರುಗಳಿಗೆ ಯಾವೆಲ್ಲ ಪಾಠಗಳನ್ನು ಓದಬೇಕು, ಯಾವುದೆಲ್ಲ ಸಿಲೆಬಸ್ ಅನ್ನ ಓದಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಈ ಒಂದು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಭಾಗದಿಂದ ಯಾವೆಲ್ಲ ಪಾಠಗಳನ್ನ ಓದಬೇಕು, ಯಾವ್ಯಾವ ಸ್ಟ್ಯಾಂಡರ್ಡ್ ನಲ್ಲಿ ಅಥವಾ ಯಾವ್ಯಾವ ತರಗತಿಗಳಿಂದ ಪಾಠಗಳನ್ನ ಓದಿದರೆ ನಿಮಗೆ ಮಾಹಿತಿಯನ್ನ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇತಿಹಾಸದ ಆಧಾರಗಳು, ಸಾಹಿತ್ಯ, ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ, ಪುರಾತತ್ವಶಾಸ್ತ್ರ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯಗಳು, ಐತಿಹ್ಯಗಳು ಅಥವಾ ಉಪಖ್ಯಾನಗಳು ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು 8ನೇ ತರಗತಿಯ ಮೊದಲನೇ ಅಧ್ಯಾಯವನ್ನ ಓದಿದ್ರೆ ಸಾಕಾಗುತ್ತೆ. ಎಲ್ಲ ಮಾಹಿತಿಯನ್ನ ಈ ಒಂದು ಪಾಠದಿಂದ ನೀವು ಗಳಿಸಬಹುದು. ಇನ್ನು ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ, ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಲೋಹಯುಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕೂಡ 8ನೇ ತರಗತಿಯ ಎರಡನೇ ಅಧ್ಯಾಯವನ್ನು ಓದಿದ್ರೆ ಸಾಕಾಗುತ್ತೆ. ಇನ್ನು 3ನೇ ಪಾರ್ಟ್ ಅನ್ನ ನೋಡ್ತಾ ಹೋದಾಗ ಭಾರತದ ಪ್ರಾಚೀನ ನಾಗರಿಕತೆಗಳು, ವೇದಗಳ ಕಾಲ, ಹರಪ್ಪ ಸಂಸ್ಕೃತಿ, ನಂತರದ ವೇದಗಳ ಕಾಲ ಈ ಒಂದು ವಿಚಾರನೂ ಕೂಡ 8ನೇ ತರಗತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಅಷ್ಟನ್ನ ಅಧ್ಯಯನ ಮಾಡಿದ್ರೆ ಸಾಕಾಗುತ್ತೆ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಈಜಿಪ್ಟ್, ಮೆಸೊಪಟೋಮಿಯಾ, ಚೀನಾ, ಗ್ರೀಕ್, ರೋಮ್ ಮತ್ತು ಅಮೆರಿಕ ನಾಗರಿಕತೆಗಳು ಈ ಒಂದು ವಿಚಾರನೂ ಕೂಡ 8ನೇ ತರಗತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ಭಾರತ ಮತ್ತು ಹೊರಗಿನ ಪ್ರಪಂಚ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಉದಯ, ಧರ್ಮಯುದ್ಧಗಳು, ಅರಬ್ಬರ, ಮಂಗೋಲರ, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು ಈ ಒಂದು ಪಾರ್ಟ್ ನಿಮಗೆ 9ನೇ ತರಗತಿಯಲ್ಲಿ ಸಿಕ್ಕುತ್ತೆ. 9ನೇ ತರಗತಿಯ ಪಾರ್ಟ್ ಅಲ್ಲಿ ನೀವು ಮೊದಲನೇ ಪಾಠವನ್ನು ಅಧ್ಯಯನ ಮಾಡಿದ್ರೆ 9ನೇ ತರಗತಿಯಿಂದ ಈ ಒಂದು ವಿಷಯವನ್ನ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಪಾರ್ಟ್ ಅನ್ನ ನೋಡ್ತಾ ಹೋದಾಗ ಭಾರತದಲ್ಲಿ ಹೊಸ ಮತಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅವರ ಬೋಧನೆಗಳು ಈ ಒಂದು ವಿಚಾರ 8ನೇ ತರಗತಿಯಿಂದ ನೀವು ಸಂಗ್ರಹಿಸಬಹುದಾಗಿದೆ. ಇನ್ನು ಮುಂದಿನ ಪಾರ್ಟ್ ಅನ್ನ ನೋಡ್ತಾ ಹೋದಾಗ ಭಾರತ ಮತ್ತು ಪ್ರಪಂಚ, ಯುರೋಪಿಯನ್ನರ ಆಗಮನ, ಪುನರುಜ್ಜೀವನ, ಮಾನವತಾವಾದ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಸುಧಾರಣೆಗಳು, ಭೌಗೋಳಿಕ ಅನ್ವೇಷಣೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿಯ ಒಂದು ಪಾರ್ಟ್ ಅನ್ನ 10ನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯವನ್ನ ಸಂಗ್ರಹಿಸಬಹುದಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಈ ಒಂದು ವಿಚಾರವನ್ನ ನೀವು ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಪಾರ್ಟು ಕೂಡ 10ನೇ ತರಗತಿಯ ವಿಷಯದಲ್ಲಿ 10ನೇ ತರಗತಿಯ ಪುಸ್ತಕದಲ್ಲಿ ನೀವು ಸಂಗ್ರಹ ಮಾಡಬಹುದಾಗಿದೆ. ಗ್ರೀಕರ ಆಕ್ರಮಣ, ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಆಡಳಿತ, ಕುಶಾಣರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೀವು 8ನೇ ತರಗತಿಯ ಸಮಾಜ ವಿಜ್ಞಾನ ಪಾಠವನ್ನ ಅಧ್ಯಯನ ಮಾಡಬಹುದಾಗಿದೆ. ಅದರಲ್ಲಿ ಈ ಎಲ್ಲ ವಿಚಾರವನ್ನ ನೀವು ತಿಳ್ಕೋಬಹುದು. ಇನ್ನು ಪ್ರಮುಖ ಸಾಮ್ರಾಜ್ಯಗಳು, ಗುಪ್ತರು, ವರ್ಧನರು, ಚೋಳರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಅವರುಗಳ
ಕೊಡುಗೆಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಈ ಒಂದು ಪಾಠನೂ ಕೂಡ 8ನೇ ತರಗತಿಯ ಪಾರ್ಟ್ ಇಂದ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಿಂದ ನೀವು ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಭಾರತದ ಧಾರ್ಮಿಕ ಸುಧಾರಕರು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರರು, ಅವರುಗಳ ಕೃತಿಗಳು, ತತ್ವಗಳು, ಬೋಧನೆಗಳು, ಸಾಹಿತ್ಯ ಅಭಿವೃದ್ಧಿ. ಇಲ್ಲಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಇವರುಗಳಿಗೆ ಸಂಬಂಧಪಟ್ಟಂತೆ 3 ಆಚಾರ್ಯರನ್ನ, ಹಾಗೆ ಒಬ್ಬ ಸಮಾಜ ಸುಧಾರಕ ಬಸವೇಶ್ವರ, ಇವರುಗಳ ಒಂದು ಮಾಹಿತಿಯನ್ನ ನೀವು 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಸಂಗ್ರಹಿಸಬಹುದಾಗಿದೆ. ಇನ್ನು ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಕಬೀರರು, ಚೈತನ್ಯರು, ತುಳಸಿದಾಸರು, ರಮಾನಂದರು, ಗುರುನಾನಕ್, ಮೀರಾಬಾಯಿ, ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫ್, ಸೂಫಿ, ಚಿಸ್ತಿ, ಆಂಡಾಳ್, ಅಕ್ಕಮಹಾದೇವಿ ಇವರುಗಳ ಒಂದು ಮಾಹಿತಿಯನ್ನು ಕೂಡ ಸ್ನೇಹಿತರೆ ನೀವು 9ನೇ ತರಗತಿಯಿಂದ ಸಂಗ್ರಹಿಸಬಹುದು. ಇನ್ನು ಮಧ್ಯಯುಗದಲ್ಲಿ ಯುರೋಪ್ ಉಳಿಗಮಾನ್ಯ ಪದ್ಧತಿ, ಅನುಕೂಲಗಳು, ದೋಷಗಳು, ಉಳಿಗಮಾನ್ಯ ಪದ್ಧತಿಯ ಅವನತಿ, ಆಧುನಿಕ ಯುರೋಪ್ ಪುನರುಜ್ಜೀವನ ಅಥವಾ ನವೋದಯ ಈ ಒಂದು ಮಾಹಿತಿಯನ್ನು ಕೂಡ ನೀವು 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಸಂಗ್ರಹಿಸಬಹುದಾಗಿದೆ. ಇನ್ನು ಭೌಗೋಳಿಕ ಅನ್ವೇಷಣೆಗಳು, ಸುಧಾರಣೆಗಳು, ಕೈಗಾರಿಕಾ ಕ್ರಾಂತಿಗಳು ಈ ಒಂದು ಪಾರ್ಟ್ ಅನ್ನು ಕೂಡ 9ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ. ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ, ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಈ ಒಂದು ಪಾರ್ಟ್ ಅನ್ನು ಕೂಡ 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಕ್ರಿಸ್ತಶಕ 9ರಿಂದ 14ನೇ ಶತಮಾನದವರೆಗೆ ಭಾರತ, ರಜಪೂತರ ಉದಯ, ಟರ್ಕಿಶ್, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ದೆಹಲಿ ಸುಲ್ತಾನರು, ಗುಲಾಮಿ ಸಂತತಿ, ಖಿಲ್ಜಿ ಆಡಳಿತ, ತೊಗಲಕ್ ಆಡಳಿತ, ಲೋಧಿ ವಂಶ ಅವರುಗಳ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಈ ಎಲ್ಲ ಮಾಹಿತಿಯನ್ನು ಕೂಡ 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಸಂಗ್ರಹಿಸಬಹುದಾಗಿದೆ. ಮುಂದೆ ವಿಜಯನಗರ ಸಾಮ್ರಾಜ್ಯ, ಸಂಗಮ, ಸಾಳುವ, ತುಳವ, ಅರವೀಡು, ರಾಜವಂಶ, ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಈ ಒಂದು ಪಾರ್ಟ್ ಅನ್ನು ಕೂಡ 9ನೇ ತರಗತಿಯ ಸಮಾಜ ಪಾಠಗಳಿಂದ ಸಂಗ್ರಹಿಸಬಹುದಾಗಿದೆ. ಬಹುಮನಿ ರಾಜ್ಯ, ಮಹಮ್ಮದ್ ಗವಾನ್, ಹೊಸ ಸಾಮ್ರಾಜ್ಯಗಳ ಉದಯ, ಬಹುಮನಿ ರಾಜ್ಯದ ಅವನತಿ ಮತ್ತು ಅವರ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಈ ಎಲ್ಲ ಮಾಹಿತಿಯನ್ನು ಕೂಡ 9ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ. ಮೊಘಲರ ಸಾಮ್ರಾಜ್ಯ, ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶೇರ್ ಶಾ, ಶಹಜಹಾನ್, ಔರಂಗಜೇಬ್ ಅವರ ಆಡಳಿತ ಮತ್ತು ಅವನತಿ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಈ ಒಂದು ಪಾರ್ಟ್ ಅನ್ನು ಕೂಡ 9ನೇ ತರಗತಿಯಿಂದ ಸಂಗ್ರಹಿಸಬಹುದಾಗಿದೆ. ಮರಾಠರು, ಶಿವಾಜಿ, ಜೀವನ ಮತ್ತು ಸುಧಾರಣೆ, ಆಡಳಿತ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು, ಪೇಶ್ವಾ. ಇಲ್ಲಿ ಇಷ್ಟು ಮಾಹಿತಿಯನ್ನ 9ನೇ ತರಗತಿಯಿಂದ ನೀವು ಸಂಗ್ರಹಿಸಬಹುದು. ಪೇಶ್ವೆಗಳ ಆಡಳಿತ ಅಲ್ಲಿವರೆಗೂ. ತದನಂತರ ಕರ್ನಾಟಕ ನವಾಬರು, ಕರ್ನಾಟಕ ಯುದ್ಧಗಳು, ಪ್ಲಾಸಿ ಮತ್ತು ಬಕ್ಸರ್ ಕದನಗಳು, ಲಾರ್ಡ್ ವೆಲ್ಲಸ್ಲಿ ಈ ಒಂದು ಮಾಹಿತಿಯನ್ನ 10ನೇ ತರಗತಿಯಿಂದ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಆಂಗ್ಲರ ಉದಯ, ಬಂಗಾಳದಲ್ಲಿ ಬ್ರಿಟಿಷ್ ಆಳ್ವಿಕೆ, ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ, ಬ್ರಿಟಿಷರ ಆಡಳಿತ, ಕಂದಾಯ, ಸೈನಿಕ ಮತ್ತು ರಾಜಕೀಯ ವ್ಯವಸ್ಥೆ ಈ ಒಂದು ಮಾಹಿತಿಯನ್ನ 10ನೇ ತರಗತಿಯ ಸಮಾಜ ವಿಜ್ಞಾನದಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಮುಂದಿನ ಪಾರ್ಟ್ ಅನ್ನು ನೋಡಿಕೊಂಡಾಗ ಒಡೆಯರ್ ಆಳ್ವಿಕೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧ ಮತ್ತು ಅವರ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು ಈ ಒಂದು ಮಾಹಿತಿಯಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಸಂಗ್ರಹಿಸಬಹುದು. ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ, ಏಕೀಕರಣ, ಸಾಮಾಜಿಕ ಚಳುವಳಿಗಳು, ಗಡಿ, ಜಲ, ಪರಿಸರ, ಮಹಿಳಾ ಮತ್ತು ರೈತ, ದಲಿತ ಚಳುವಳಿಗಳು, ಗೋಕಾಕ್ ಚಳುವಳಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಈ ಎಲ್ಲ ಮಾಹಿತಿಯನ್ನ 10ನೇ ತರಗತಿಯಿಂದ ಸಂಗ್ರಹಿಸಬಹುದು. ಇನ್ನು ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಭೂ ಸುಧಾರಣೆಗಳು, ಸಮೂಹ ಸಂವಹನ, ಐಟಿ-ಬಿಟಿ ಕ್ರಾಂತಿಗಳು, ಕೃಷಿ, ಕೈಗಾರಿಕಾ, ಮೂಲಸೌಕರ್ಯ ಅಭಿವೃದ್ಧಿ, ಹಿಂದುಳಿದ ವರ್ಗಗಳ ಆಯೋಗಗಳು, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಕೂಡ 10ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ.
ಬ್ರಿಟಿಷ್ ಆಳ್ವಿಕೆಯಲ್ಲಿನ ಸುಧಾರಣೆಗಳು, ನಾಗರಿಕ ಸೇವೆ, ಮಿಲಿಟರಿ, ನ್ಯಾಯಾಂಗ, ಆರ್ಥಿಕತೆ, ಭೂ ಕಂದಾಯ ನೀತಿ, ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಮತ್ತು ರೈತವಾರಿ ವ್ಯವಸ್ಥೆ, ಉದ್ಯಮ ಮತ್ತು ವ್ಯಾಪಾರ, ಇಂಗ್ಲಿಷ್ ಶಿಕ್ಷಣ, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಮಿಂಟೋ ಮಾರ್ಲೆ, ಮಾಂಟೆಗ್ಯೂ, ಚೇಮ್ಸ್ಫರ್ಡ್ ಸುಧಾರಣೆಗಳು, 1935ರ ಕಾಯ್ದೆ, ಈ ಎಲ್ಲ ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಬೆಳವಣಿಗೆ, ಸಾಮಾಜಿಕ ಸುಧಾರಣೆಗಳು, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ಥಿಯೋಸಾಫಿಕಲ್ ಸಮಾಜ, ನಾರಾಯಣ ಗುರು ಚಳವಳಿ, ಅಲಿಗಢ್ ಚಳವಳಿ, ರಾಮಕೃಷ್ಣ ಮಿಷನ್, ಮಹಿಳಾ ಸಮಾಜ ಸುಧಾರಕರು, ಈ ಎಲ್ಲ ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ. ರಾಷ್ಟ್ರೀಯತೆಯ ಬೆಳವಣಿಗೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಡಿಪಾಯ, ಮುಸ್ಲಿಂ ಲೀಗ್, ತೀವ್ರವಾದಿಗಳು ಮತ್ತು ಮಂದಗಾಮಿಗಳು, ಇದನ್ನು ಕೂಡ 10ನೇ ತರಗತಿಯಿಂದ ಸಂಗ್ರಹಿಸಬಹುದು. ಮೊದಲನೇ ಹಂತ, ಅದರಲ್ಲಿ ಭಾರತದ ಸ್ವಾತಂತ್ರ್ಯ ಹಂತದಲ್ಲಿ, ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹಂತದಲ್ಲಿ ಮೊದಲನೇ ಹಂತ 1885 ರಿಂದ 1905ರವರೆಗೆ, ಎರಡನೇ ಹಂತವನ್ನ 1905 ರಿಂದ 1920. ಈ ಒಂದು ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ 10ನೇ ತರಗತಿಯಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ. ಗಾಂಧಿ ಮತ್ತು ಅವರ ಪ್ರಯೋಗಗಳು, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಮತ್ತು ಸುಧಾರಣೆಗಳು, ಸಮಾಜವಾದಿಗಳು, ಭಾರತ ಬಿಟ್ಟು ತೊಲಗಿ ಚಳುವಳಿ, ಭಾರತದ ಸ್ವಾತಂತ್ರ್ಯ ವಿಭಜನೆ, ಸ್ವಾತಂತ್ರ್ಯ ನಂತರ ಭಾರತ, 20ನೇ ಶತಮಾನದ ರಾಜಕೀಯ ಆಯಾಮ, ರಷ್ಯಾ ಕ್ರಾಂತಿ, ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ ಮತ್ತು ಪರಿಣಾಮಗಳು, ಸರ್ವಾಧಿಕಾರಿಗಳ ಉದಯ, ಶೀತಲ ಸಮರ, ಚೀನಾ ಕ್ರಾಂತಿ, USA ಉದಯ, ಈ ಎಲ್ಲ ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಆಡಳಿತ ವಿಭಾಗಗಳು, ಕೊಡಗು, ಕಿತ್ತೂರು, ತಮಿಳುನಾಡು, ಹೈದರಾಬಾದ್ ಕರ್ನಾಟಕ, ನಾಯಕರುಗಳು, ಪಾಳೆಗಾರ ಮತ್ತು ನಾಡಪ್ರಭುಗಳು, ಮೈಸೂರು ಒಡೆಯರು, 1799 ರಿಂದ 1947, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳ, ಈ ಒಂದು ಮಾಹಿತಿಯನ್ನ 6ನೇ ತರಗತಿ, 7ನೇ ತರಗತಿ ಮತ್ತು 10ನೇ ತರಗತಿಯಿಂದ 9ನೇ ತರಗತಿಯಿಂದ ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಿಲೆಬಸ್, ನೀವು ಅಧ್ಯಯನ ಮಾಡಬೇಕಾಗಿರತಕ್ಕಂಥ ಪ್ರಮುಖವಾದ ವಿಚಾರಗಳು ಸ್ನೇಹಿತರೆ. ಮುಂದಿನ ಹಂತಕ್ಕೆ ಹೋಗೋದಾದ್ರೆ ಪೌರನೀತಿ ಮತ್ತು ರಾಜ್ಯಶಾಸ್ತ್ರ. ಇಲ್ಲಿ 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ ಪೌರನೀತಿ ಅನ್ನೋ ಒಂದು ಭಾಗವನ್ನ ಕಾಣ್ತೇವೆ. ಹಾಗೆ 8, 9, 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ಅನ್ನೋ ಒಂದು ಪಾರ್ಟ್ ಅನ್ನ ಕಾಣ್ತಾ ಹೋಗ್ತೇವೆ. ಭಾರತದ ಸಂವಿಧಾನ, ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಈ ಒಂದು ಪಾರ್ಟ್ ಅನ್ನ 9ನೇ ತರಗತಿ, 6, 7 ಮತ್ತು 9ನೇ ತರಗತಿಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ನಮ್ಮ ಸರ್ಕಾರ, ಒಕ್ಕೂಟ ಸರ್ಕಾರ, ರಾಜ್ಯ ಸರ್ಕಾರ, ಅಂಗಗಳು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಕೇಂದ್ರ ಮತ್ತು ರಾಜ್ಯ ಅಧಿಕಾರಗಳ ಮತ್ತು ಕಾರ್ಯಗಳು, ಈ ಎಲ್ಲ ಮಾಹಿತಿಯನ್ನ 9ನೇ ತರಗತಿಯಿಂದ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ರಕ್ಷಣಾ ಪಡೆಗಳು, ಭೂದಳ, ನೌಕಾದಳ, ವಾಯುದಳ, BSF, ಗೃಹ ರಕ್ಷಕ ದಳ, ಕರಾವಳಿ ಕಾವಲು ಪಡೆ, NCC, ರೆಡ್ ಕ್ರಾಸ್, ಈ ಎಲ್ಲ ಮಾಹಿತಿಯನ್ನ 9ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಭಾವೈಕ್ಯತೆ, ಜಾತ್ಯತೀತತೆ, ಕೋಮುವಾದ, ಪ್ರಾದೇಶಿಕತೆ, ರಾಷ್ಟ್ರಗೀತೆ, ಚಿಹ್ನೆ, ರಾಷ್ಟ್ರೀಯ ಹಬ್ಬಗಳು, ಈ ಎಲ್ಲ ಮಾಹಿತಿಯನ್ನ 9ನೇ ತರಗತಿಯಿಂದ ಪಡ್ಕೋಬಹುದು. ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಪರಿಹಾರಗಳು, ಭಾರತ ಮತ್ತು ನೆರೆಹೊರೆಯವರು, ವಿಶ್ವಸಂಸ್ಥೆ, UNO ಮತ್ತು ಅದರ ಅಂಗಗಳು, ಭಾರತ ಮತ್ತು UNO, IMF, ILO, UNCTAD, UWTO, ಕಾಮನ್ವೆಲ್ತ್, ಸಾರ್ಕ್, ಯುರೋಪಿನ ಒಕ್ಕೂಟ, AOU, ಆಸಿಯನ್, ಭಾರತದ ವಿದೇಶಾಂಗ ನೀತಿ, ಈ ಎಲ್ಲ ಮಾಹಿತಿಯನ್ನ 10ನೇ ತರಗತಿ ಸಮಾಜ ವಿಜ್ಞಾನದಿಂದ ಪಡ್ಕೋಬಹುದಾಗಿದೆ. ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ ಮತ್ತು ಅದರ ಪರಿಣಾಮಗಳು, ಬಡತನ, ಲಿಂಗ, ಧರ್ಮ ಮತ್ತು ಜಾತಿ ವ್ಯವಸ್ಥೆ, ಮಾನವ ಸಂಪನ್ಮೂಲಗಳ ಆರ್ಥಿಕ ಚಟುವಟಿಕೆಗಳು, ಆರೋಗ್ಯ ಮತ್ತು ಶಿಕ್ಷಣ, ನಿರುದ್ಯೋಗ, ಬಡತನ ನಿರ್ಮೂಲನೆ,
ಕಾರ್ಯಕ್ರಮಗಳು, ಭಾರತೀಯ ಆರ್ಥಿಕತೆಯ ಕ್ಷೇತ್ರಗಳು, ಜಾಗತೀಕರಣ ಮತ್ತು ರಾಷ್ಟ್ರೀಕರಣ ಈ ಎಲ್ಲ ಮಾಹಿತಿಯನ್ನು ಕೂಡ 8, 9 ಮತ್ತು 10ನೇ ತರಗತಿಯಿಂದ ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಗ್ರಾಮೀಣ ಅಭಿವೃದ್ಧಿ ಇದು 10ನೇ ತರಗತಿಯಲ್ಲಿ, ನಾಗರಿಕರು ಮತ್ತು ಪೌರತ್ವ 6, 7 ಮತ್ತು 8ನೇ ತರಗತಿಯಿಂದ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರ ಇದನ್ನ 8ನೇ ತರಗತಿಯಿಂದ, ಪಂಚಾಯತ್ ರಾಜ್ ಸಂಸ್ಥೆಗಳು ಇದನ್ನ 8ನೇ ತರಗತಿಯಿಂದ ಸಂಗ್ರಹಿಸಬಹುದಾಗಿದೆ. ಹಾಗೆ ಮಾನವ ಹಕ್ಕುಗಳು ಸಂಪೂರ್ಣವಾಗಿ 8ನೇ ತರಗತಿಯಿಂದ ಸಿಕ್ಕುತ್ತೆ. ಇನ್ನು ಸಂವಿಧಾನದ ತಿದ್ದುಪಡಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ 9ನೇ ತರಗತಿಯಿಂದ, 6 ಮತ್ತು 7ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಮುಂದಿನ ಭಾಗಕ್ಕೆ ಹೋಗೋಣ. ಇಷ್ಟು ಪೌರನೀತಿ ಮತ್ತು ಭೂಗೋಳಶಾಸ್ತ್ರದ್ದಾಗಿದ್ರೆ ಮುಂದಿನ ಹಂತ ಭೂಗೋಳಶಾಸ್ತ್ರ. ಅದರಲ್ಲಿ ಸೌರವ್ಯೂಹ, ಭೂಗ್ರಹ, ಖಂಡಗಳು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಭೂಸ್ವರೂಪಾಂಶಗಳು ಮತ್ತು ರೇಖಾಂಶಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಭೂಮಿಯ ಗೋಳ, ವಾಯುಮಂಡಲ, ಜೈವಿಕ ಮಂಡಳ, ಜಲಗೋಳ, ಶಿಲಾಗೋಳ ಇದರ ಎಲ್ಲ ಮಾಹಿತಿಯನ್ನ 8ನೇ ತರಗತಿಯ ಪಾಠಗಳಿಂದ, ಮೊದಲನೇ ಪಾಠದಿಂದ, ಭೂಗೋಳಶಾಸ್ತ್ರದ ಮೊದಲನೇ ಪಾಠದಿಂದ ಸಂಗ್ರಹಿಸಬಹುದು. ಭಾರತ ನಮ್ಮ ದೇಶ, ಭೌಗೋಳಿಕ ಲಕ್ಷಣಗಳು, ಋತುಗಳು, ಮಣ್ಣಿನ ವಿಧ, ಕಾರಣಗಳು ಮತ್ತು ಪರಿಣಾಮಗಳು, ಭಾರತದ ಕಾಡುಗಳು, ಕಾಡಿನ ಸಂರಕ್ಷಣೆ, ಜಲಸಂಪನ್ಮೂಲಗಳು, ಭೂ ಬಳಕೆಯ ಮಾದರಿ, ಖನಿಜ ಶಕ್ತಿ ಸಂಪನ್ಮೂಲಗಳು, ಸಂಪರ್ಕ ಮಾಧ್ಯಮಗಳು, ಪ್ರಮುಖ ಕೈಗಾರಿಕೆಗಳು, ಪ್ರಾಕೃತಿಕ ವಿಕೋಪಗಳು, ಕಾರಣಗಳು, ಪರಿಣಾಮ, ಮುನ್ನೆಚ್ಚರಿಕಾ ಕ್ರಮಗಳು ಇಷ್ಟೆಲ್ಲ ಮಾಹಿತಿಯನ್ನ 10ನೇ ತರಗತಿಯ ಭೂಗೋಳಶಾಸ್ತ್ರದಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇನ್ನು ನಮ್ಮ ರಾಜ್ಯ ಕರ್ನಾಟಕ, ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ವಿಭಾಗಗಳು, ಹವಾಮಾನ, ಮಣ್ಣಿನ ವಿಧಗಳು, ನೈಸರ್ಗಿಕ ಸಸ್ಯವರ್ಗ, ಸಸ್ಯ ಮತ್ತು ಪ್ರಾಣಿ ಈ ಎಲ್ಲ ಮಾಹಿತಿಯನ್ನ, ಅದರ ಜೊತೆಗೆ ಕರ್ನಾಟಕದ ಸಂಪನ್ಮೂಲಗಳಾದ ಭೂ, ಜಲ, ಖನಿಜಗಳು, ಸಾರಿಗೆ ವ್ಯವಸ್ಥೆಗಳಾದ ರಸ್ತೆ, ರೈಲು, ವಾಯು ಮತ್ತು ಜಲ, ಹಾಗೆ ಕರ್ನಾಟಕದ ಕೈಗಾರಿಕೆಗಳಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಮತ್ತು ಜವಳಿ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಹಾಗೆಯೇ ಕಾಗದ ಮತ್ತು ಸಿಮೆಂಟ್ ಕೈಗಾರಿಕೆ ಉದ್ಯಮ, ಹಾಗೆಯೇ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳು, ಕರ್ನಾಟಕದ ಪ್ರವಾಸ ಅಭಯಾರಣ್ಯಗಳು, ಕರ್ನಾಟಕದ ಜನಸಂಖ್ಯೆ ಮತ್ತು ಅದರ ವಿಸ್ತೀರ್ಣ, ವಿತರಣೆ ಎಲ್ಲ ಮಾಹಿತಿಯನ್ನ 9ನೇ ತರಗತಿಯ ಭೂಗೋಳಶಾಸ್ತ್ರದಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇಷ್ಟು ಭೂಗೋಳಶಾಸ್ತ್ರ ಆದ್ರೆ ಇನ್ನು ವ್ಯವಹಾರ ಅಧ್ಯಯನಕ್ಕೆ ಹೋಗೋಣ. ಇನ್ನು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವ್ಯವಹಾರ ಅಧ್ಯಯನ 8 ಮತ್ತು 9, 10ನೇ ತರಗತಿಗಳಲ್ಲಿ ಈ ಒಂದು ವ್ಯವಹಾರ ಅಧ್ಯಯನದ ಭಾಗವನ್ನ ನೀವೆಲ್ಲ ನೋಡ್ತಾ ಹೋಗ್ತೀರಿ ಸ್ನೇಹಿತರೆ. ಯಾವುದೆಲ್ಲ ಪಾರ್ಟ್ ಅನ್ನ ಕೇಳಿದರೆ ಯಾವುದೆಲ್ಲ ಭಾಗಗಳಿಂದ ಬಂದಿದೆ ಅಂತ ನೋಡ್ತಾ ಹೋಗೋಣ. ವಾಣಿಜ್ಯದ ವಿಕಸನ ಮತ್ತು ಬೆಳವಣಿಗೆ, ಆರ್ಥಿಕ ಚಟುವಟಿಕೆಗಳು, ವಿನಿಮಯ, 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಈ ಒಂದು ಪಾರ್ಟ್ ಅನ್ನ ನೀವು 8ನೇ ತರಗತಿಯಿಂದ ಸಂಗ್ರಹಿಸಬಹುದು. ಹಾಗೆಯೇ ವ್ಯವಹಾರ, ವ್ಯಾಪಾರ, ಕೈಗಾರಿಕೆ ಮತ್ತು ಸೇವೆಗಳು, ವ್ಯಾಪಾರದಲ್ಲಿ ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕಿಂಗ್ ಕಾರ್ಯಾಚರಣೆ, ವಿಮೆಗಳು, ಉದ್ಯಮಶೀಲತೆ ಈ ಒಂದು ಮಾಹಿತಿಯನ್ನ 10ನೇ ತರಗತಿ ಮತ್ತು 8ನೇ ತರಗತಿ ಹಾಗೂ 9ನೇ ತರಗತಿ 3 ಪಾರ್ಟಿಂದನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ವ್ಯಾಪಾರ ವಿಧಗಳು, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ವ್ಯಾಪಾರ ಸಂಸ್ಥೆಯ ರಚನೆ ಈ ಒಂದು ಪಾರ್ಟ್ ಅನ್ನ 8ನೇ ತರಗತಿಯಿಂದ ನೀವು ಮಾಹಿತಿಯನ್ನ ಸಂಗ್ರಹಿಸಬಹುದು. ವ್ಯವಹಾರದ ನಿರ್ವಹಣೆ, ಅರ್ಥ, ತತ್ವಗಳು, ಕಾರ್ಯಗಳು, ನಿರ್ಣಯ ಕೈಗೊಳ್ಳುವಿಕೆ, ಪ್ರಕ್ರಿಯೆ, ಅದರ ಮಹತ್ವ ಈ ಒಂದು ಮಾಹಿತಿಯನ್ನ 9ನೇ ತರಗತಿಯಿಂದ ಪಡ್ಕೊಳ್ತಾ ಹೋಗ್ತೀರಿ. ಹಣಕಾಸಿನ ನಿರ್ವಹಣೆ, ಅರ್ಥ, ಪಾತ್ರ, ಮಹತ್ವ, ಮೂಲ ಹಣಕಾಸು ಸಂಸ್ಥೆಗಳು, ಬಂಡವಾಳ ಮಾರುಕಟ್ಟೆ ಮತ್ತು ಪ್ರಕಾರಗಳು, ಉದ್ಯಮಗಾರಿಕೆ, ಷೇರು ವಿನಿಮಯ ಈ ಉದ್ಯಮಗಾರಿಕೆ 10ನೇ ತರಗತಿಯಲ್ಲಿ ಪಡ್ಕೊಳ್ತೀರಿ. ಇನ್ನು ಮಿಕ್ಕಿರತಕ್ಕಂಥ ಎಲ್ಲ ವಿಚಾರವನ್ನ ನೀವು 9ನೇ ತರಗತಿಯಲ್ಲಿ ಪಡ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಬ್ಯಾಂಕಿಂಗ್ ವ್ಯವಹಾರಗಳು, ಅರ್ಥ, ಗುಣಲಕ್ಷಣಗಳು, ಕಾರ್ಯಗಳು, ಬ್ಯಾಂಕುಗಳು ಮತ್ತು ಗ್ರಾಹಕರುಗಳ ನಡುವಿನ ಸಂಬಂಧ, ವಿಧಗಳು, ಬ್ಯಾಂಕ್ ಖಾತೆಗಳ ವಿಧಗಳು, ಬ್ಯಾಂಕ್ ಖಾತೆ ತೆರೆಯುವ ವಿಧಾನ, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಮತ್ತು ಅಂಚೆ ಕಚೇರಿಗಳು ಈ ಎಲ್ಲ ಮಾಹಿತಿಯನ್ನ ನೀವು 10ನೇ ತರಗತಿಯ ಪಾರ್ಟ್ ಇಂದ ತಿಳ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಉದ್ಯಮಶೀಲತೆ, ಅರ್ಥ, ಗುಣಲಕ್ಷಣಗಳು, ಕಾರ್ಯಗಳು,
ಪಾತ್ರ ಮತ್ತು ಮಹತ್ವ, ಸ್ವಯಂ ಉದ್ಯೋಗ, ಯಶಸ್ವಿ ಉದ್ಯಮಗಾರರು, ಇದೊಂದು ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೊಳ್ತೀರಿ. ಇನ್ನು ವ್ಯಾಪಾರದ ಜಾಗತೀಕರಣ, ಅರ್ಥ, ಅದರ ಅಂಶಗಳು, ಲಕ್ಷಣಗಳು, ಅನುಕೂಲತೆಗಳು, ಋಣಾತ್ಮಕ ಪರಿಣಾಮಗಳು, WTO, ಗ್ರಾಹಕ ಹಕ್ಕುಗಳು ಮತ್ತು ರಚನೆ, ಈ ಒಂದು ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಅರ್ಥಶಾಸ್ತ್ರ ಈ ಒಂದು ಪಾರ್ಟ್ಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನದಾಗಿ 8, 9 ಮತ್ತು 10ನೇ ತರಗತಿಯಿಂದ ಈ ಒಂದು ಮಾಹಿತಿಯನ್ನ ಸಂಗ್ರಹಿಸಬಹುದು ಸ್ನೇಹಿತರೆ. ಯಾಕೆಂದ್ರೆ ಈ 3 ಪಾರ್ಟ್ ಏನಿದೆ, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಈ 3 ಪಾರ್ಟ್ ಅನ್ನು ಕೂಡ 8 ಮತ್ತು 9, 10ನೇ ತರಗತಿಯಿಂದ ಮಾಹಿತಿಯನ್ನ ಸಂಗ್ರಹಿಸಬಹುದು. ಅರ್ಥಶಾಸ್ತ್ರದ ಪರಿಚಯ, ಅರ್ಥ ಮತ್ತು ಮಹತ್ವ, ಆರ್ಥಿಕ ಚಟುವಟಿಕೆಗಳು, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಈ ಎಲ್ಲ ಮಾಹಿತಿಯನ್ನ 8ನೇ ತರಗತಿಯಿಂದ ಪಡ್ಕೋಬಹುದು. ಇನ್ನು ಆರ್ಥಿಕತೆಯ ಅರ್ಥ ಮತ್ತು ವಿಧಗಳು, ಬಂಡವಾಳಶಾಹಿ, ಸಮಾಜವಾದಿ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಅಭಿವೃದ್ಧಿಯ ಆಧಾರದ ಮೇಲೆ ಅರ್ಥಶಾಸ್ತ್ರದ ವಿಧಗಳು, ಭಾರತದಲ್ಲಿ ಮಿಶ್ರ ಆರ್ಥಿಕತೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಪಾತ್ರ, ಈ ಎಲ್ಲ ಮಾಹಿತಿಯನ್ನ 8ನೇ ತರಗತಿಯಿಂದ ಪಡ್ಕೋಬಹುದು ಸ್ನೇಹಿತರೆ. ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ, ಭಾರತದಲ್ಲಿ ಆದಾಯದ ಬೆಳವಣಿಗೆ, ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ, ತೃತೀಯ ವಲಯ, ಭಾರತಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಅದರ ಸಮಸ್ಯೆಗಳು, ಈ ಒಂದು ಮಾಹಿತಿಯನ್ನು ಕೂಡ 8ನೇ ತರಗತಿಯಿಂದ ಪಡ್ಕೊಳ್ತೀರಾ. ಕೃಷಿ, ಸಂಕಷ್ಟ, ಕಾರಣ ಮತ್ತು ಪರಿಹಾರ ಕ್ರಮಗಳು, ಆರ್ಥಿಕ ಸರ್ಕಾರ ಮತ್ತು ಆರ್ಥಿಕತೆ, ಭಾರತದಲ್ಲಿ ಆರ್ಥಿಕ ಯೋಜನೆ ಮತ್ತು ಯೋಜನೆಯ ಉದ್ದೇಶಗಳು, ಭಾರತೀಯ ಯೋಜನೆಗಳು, ಸಾಧನೆಗಳು, ವೈಫಲ್ಯಗಳು, ಉದಾಹರಣೆ ಖಾಸಗೀಕರಣ, ಜಾಗತೀಕರಣ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ, ಸರ್ಕಾರದ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಸ್ತುತ ಕಾರ್ಯಕ್ರಮಗಳು, ಸಾಮಾನ್ಯ ಅಭಿವೃದ್ಧಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಸಾಮಾಜಿಕ ಕ್ಷೇತ್ರ, ನಗರಾಭಿವೃದ್ಧಿ, ಇಷ್ಟೆಲ್ಲ ಮಾಹಿತಿಯನ್ನ ನೀವು ಈ ಒಂದು 8ನೇ ತರಗತಿಯಲ್ಲಿ ಮತ್ತು 10ನೇ ತರಗತಿಯಲ್ಲಿ 2 ಪಾರ್ಟಿನಲ್ಲೂ ಕೂಡ ಈ ಒಂದು ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಆರ್ಥಿಕ ಅಭಿವೃದ್ಧಿ, ಅನಾಭಿವೃದ್ಧಿ, ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಈ ಒಂದು ಮಾಹಿತಿಯನ್ನ 10ನೇ ತರಗತಿಯಿಂದ ಪಡ್ಕೊಳ್ತೀರಾ ಸ್ನೇಹಿತರೆ. ಇನ್ನು ಅಂತಿಮವಾಗಿ ಸಮಾಜಶಾಸ್ತ್ರ ಆಗ್ಲೇ ಹೇಳೋದಾಗೆ ಈ 3 ಪಾರ್ಟ್, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಇದನ್ನ 8, 9 ಮತ್ತು 10ನೇ ತರಗತಿಗಳಿಂದ ನೀವು ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಮೊದಲನೇದಾಗಿ ಸಮಾಜಶಾಸ್ತ್ರದ ಪರಿಚಯ, ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ ವ್ಯಾಖ್ಯಾನ, ಸಮಾಜಶಾಸ್ತ್ರದ ಉಗಮ, ಸಮಾಜಶಾಸ್ತ್ರದ ವ್ಯಾಪ್ತಿ, ಸಮಾಜಶಾಸ್ತ್ರದ ಸ್ವರೂಪ, ಸಮಾಜಶಾಸ್ತ್ರದ ಮಹತ್ವ, ಸಮಾಜಶಾಸ್ತ್ರ ಮತ್ತು ಇತರೆ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ, ಆರಂಭಿಕ ಸಮಾಜಶಾಸ್ತ್ರಜ್ಞರು, ಭಾರತೀಯ ಸಮಾಜಶಾಸ್ತ್ರಜ್ಞರು, ಸಂಸ್ಕೃತಿ, ಅರ್ಥ, ವ್ಯಾಖ್ಯಾನಗಳು, ವಿಧಗಳು, ಮಹತ್ವ, ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ, ಹಾಗೆಯೇ ಸಾಮಾಜಿಕ ಸಂಸ್ಥೆಗಳು, ಅರ್ಥ ಮತ್ತು ಕಾರ್ಯಗಳು, ಇಲ್ಲಿವರೆಗೂ ನೋಡಿಕೊಂಡಾಗ ಇಷ್ಟು ಪಾರ್ಟು 8ನೇ ತರಗತಿಯಿಂದ ನೀವು ಪಡ್ಕೊಳ್ತಾ ಹೋಗ್ತೀರಿ. ಮಾಹಿತಿಯನ್ನ 8ನೇ ತರಗತಿಯಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಕುಟುಂಬ, ತದನಂತರ ಸಾಮಾಜಿಕ ವಿಧಗಳು, ಅರ್ಥ, ಸಾಮಾಜಿಕ ವ್ಯಾಖ್ಯಾನಗಳು, ಸಮಾಜದ ಮಹತ್ವ, ಸಮಾಜದ ವಿಧಗಳು, ಸಾಮಾಜೀಕರಣ ಕಾರ್ಯಗಳು, ಸಂಘ ಸಂಸ್ಥೆಗಳು, ಸಾಮಾಜಿಕ ಬದಲಾವಣೆ, ಅರ್ಥ, ಲಕ್ಷಣಗಳು, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ, ಸಮುದಾಯ, ಅರ್ಥವ್ಯವಸ್ಥೆ, ವಿಧಗಳು, ಗುಣಲಕ್ಷಣಗಳು, ಗ್ರಾಮ, ಬುಡಕಟ್ಟು ಮತ್ತು ನಗರ, ಇಷ್ಟು ಮಾಹಿತಿಯನ್ನ ನೀವು 9ನೇ ತರಗತಿಯ ಸಮಾಜ ವಿಜ್ಞಾನದಿಂದ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ, ಅಸ್ಪೃಶ್ಯತೆ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ನಡವಳಿ, ಪ್ರತಿಭಟನೆಗಳು, ದೊಂಬಿ, ಜನಮಂದೆ, ಗುಂಪು ಗಲಭೆ ಚಳುವಳಿಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಪರಿಸರ ಚಳುವಳಿಗಳು, ಮಹಿಳಾ ಚಳುವಳಿಗಳು, ಸಾಮಾಜಿಕ ಸಮಸ್ಯೆಗಳು, ಬಾಲಕಾರ್ಮಿಕರು, ಮಹಿಳಾ ದೌರ್ಜನ್ಯ, ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ, ಕಾರಣ ಮತ್ತು ಪರಿಹಾರ, ಇಷ್ಟು ಮಾಹಿತಿಯನ್ನ 10ನೇ ತರಗತಿಯಿಂದ ನೀವು ಸಂಗ್ರಹಿಸಬಹುದಾಗಿದೆ ಸ್ನೇಹಿತರೆ. ಇಲ್ಲಿ ಪರಾಮರ್ಶನ ಗ್ರಂಥಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳು ಅಂತ ಕೊಟ್ಟಿದ್ದಾರೆ. ಹೀಗೆ ಇಷ್ಟು ಹೇಳಿರ್ತಕ್ಕಂಥ ಮಾಹಿತಿಯ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಫಸ್ಟ್ PUC ಮತ್ತು ಸೆಕೆಂಡ್ PUC ಸೋಷಿಯಲ್ ಸೈನ್ಸ್ ಮತ್ತೆ ಎಕನಾಮಿಕ್ಸ್ನ ಅರ್ಥಶಾಸ್ತ್ರ ಮತ್ತೆ ರಾಜ್ಯಶಾಸ್ತ್ರ ಏನಿದೆ ಅದನ್ನು ಕೂಡ ಒಂದು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ
GPTSನ ಪೇಪರ್ 2 ಸಮಾಜಶಾಸ್ತ್ರದ ಸಿಲೆಬಸ್ಸನ್ನು ಪಡ್ಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ಸಹಿತ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ಪಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್. ಟೇಕ್ ಕೇರ್.